ನೀವು ಪ್ರತಿದಿನ ಅಫರ್ಮೇಷನ್ಸ್ ಹೇಳ್ತಾ ಇದ್ದೀರಾ, ನಾನು ಆರೋಗ್ಯವಾಗಿದ್ದೀನಿ, ನಾನು ಯಶಸ್ವಿಯಾಗಿದ್ದೀನಿ, ನಾನು ಶ್ರೀಮಂತನಾಗಿದ್ದೀನಿ ಅಂತ. ಆದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇಲ್ವಾ? ಹಾಗಾದರೆ ಸಮಸ್ಯೆ ಅಫರ್ಮೇಷನ್ನಲ್ಲಿದೆಯಾ? ಇಲ್ಲ, ಅದನ್ನು ಬಳಸೋ ವಿಧಾನದಲ್ಲಿದೆ. ಇವತ್ತು ನಾನು ಹೇಳುವಂಥ ವಿಷಯ ಅರ್ಥ ಮಾಡಿಕೊಂಡ್ರೆ ಇನ್ನು ಮುಂದೆ ನೀವು ಕೇವಲ ಪದಗಳನ್ನು ರಿಪೀಟ್ ಮಾಡೋದಿಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆಗೆ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀರ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ಸ್ಥೈರ್ಯಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಿಮ್ಮ ಜೀವನದಲ್ಲಿ ಎಮೋಷ್ನಲ್ ಸ್ಟೆಬಿಲಿಟಿ ಮತ್ತು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋ ಈ ಸುಂದರವಾದ ಪ್ರಯಾಣದಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿರ್ತೀನಿ. ಕಳೆದ ವಿಡಿಯೋಲಿ ನಾನು ನಿಮ್ಮ ಆರೋಗ್ಯಕ್ಕೆ ಅಂತ ಒಂದು ಗೈಡೆಡ್ ಮೆಡಿಟೇಷನ್ನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಈ ವಿಡಿಯೋನ ಮುಗಿಸ್ಬಿಟ್ಟು, ಈಗ ನೀವು ಕೇಳಿಸ್ಕೊಳ್ತಾ ಇರೋ ವಿಡಿಯೋನ ಮುಗಿಸ್ಬಿಟ್ಟು ಆಮೇಲೆ ಅದನ್ನು ತಪ್ಪದೆ ನೋಡಿ. ಯಾಕೆಂದರೆ ಮನಸ್ಸು ರಿಲ್ಯಾಕ್ಸ್ ಆದಾಗ ಮಾತ್ರ ಹೀಲಿಂಗ್ ಇನ್ನೂ ಬೇಗ ಶುರುವಾಗುತ್ತೆ. ಸೊ ಈಗ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ಯಾವ ಫೀಲಿಂಗ್ ಯಾವಾಗಲೂ ಜಾಸ್ತಿಯಾಗಿ ಬರ್ತಾ ಇದೆ ನಿಮಗೆ? ಶಾಂತಿನ, ಭಯನ, ಆತಂಕನ, ಚಿಂತೆನ, ಕೋಪನ? ನಾವು ಏನು ಯೋಚಿಸ್ತೀವಿ ಅನ್ನೋದಕ್ಕಿಂತ ನಾವು ಯಾವ ಫೀಲಿಂಗನ್ನು ತುಂಬ ಜಾಸ್ತಿ ಅನುಭವಿಸ್ತಾ ಇರ್ತೀವಿ ಅನ್ನೋದು ನಮ್ಮ ಜೀವನನ ತುಂಬ ಪ್ರಭಾವ ಮಾಡುತ್ತೆ. ತುಂಬ ಜನರು ಹೇಳ್ತಾರೆ ನನ್ನ ಹತ್ರ, ಮೇಡಮ್ ನಾನು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇರ್ತೀನಿ, ಅಫರ್ಮೇಷನ್ ಕೂಡ ಹೇಳ್ತೀನಿ, ಆದರೂ ರಿಸಲ್ಟೇ ಬರ್ತಿಲ್ಲ ಅಂತ. ಅದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ಕಾನ್ಷಿಯಸ್ ಮೈಂಡ್ ಪಾಸಿಟಿವ್ ಆಗಿರಬಹುದು, ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಇನ್ನೂ ಹಳೇ ಪ್ರೋಗ್ರಾಮ್ನಲ್ಲೇ ಇದೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ರೆಕಾರ್ಡರ್ ಇರೋ ಥರ. ಈಗ ಬಾಲ್ಯದಲ್ಲಿ ಯಾರಾದರೂ ನಿನ್ನಿಂದ ಆಗಲ್ಲ, ನೀನು ಲಕ್ಕಿನೇ ಅಲ್ಲ, ನೀನು ಬಂದ್ರೇ ಯಾವ ಕೆಲಸ ಆಗಲ್ಲ, ನೀನು ಸಾಕಷ್ಟು ಒಳ್ಳೆಯವನಲ್ಲ, ಈ ಥರ ಮಾತುಗಳನ್ನು ಹೇಳಿದಾಗ ಆ ಮಾತುಗಳು ಆ ಮಗುವಿನ ಒಳ ಮನಸ್ಸಿನಲ್ಲೇ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಆ ಮಗು ದೊಡ್ಡದಾದ ಮೇಲೆ ಆ ಘಟನೆನ ಮರ್ತೋಗಿರ್ಬೋದು, ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಮರೆಯಲ್ಲ. ಹಾಗಾಗಿ ಹೊಸ ಅವಕಾಶಗಳು ಬಂದಾಗ ಒಳಗಿಂದ ಒಂದು ಧ್ವನಿ ಬರುತ್ತೆ, ನಿನ್ನಿಂದ ಆಗಲ್ಲ ಅಂತ. ಈ ಧ್ವನಿ ಇವತ್ತು ಯಾರೋ ಬಂದು ನಮ್ಮ ಒಳಗಿಂದ ಹೇಳ್ತಾ ಇರೋದಲ್ಲ, ಅದು ಹಳೆ ಪ್ರೋಗ್ರಾಮಿಂಗ್. ಇನ್ನೊಂದು ಮುಖ್ಯವಾದ ವಿಷಯ, ನಾವು ಯಾರನ್ನಾದರೂ ಬೈದಾಗ ಅಥವಾ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡಿದಾಗ ಮೊದಲು ಆ ನೆಗೆಟಿವ್ ಫೀಲಿಂಗ್ ನಮ್ಮ ಒಳಗೇನೆ ಹುಟ್ಕೊಳ್ಳುತ್ತೆ. ಅದಾದ ಮೇಲೇ ಅದು ಬೇರೆಯವ್ರಿಗೆ ಹೋಗುತ್ತೆ. ಹಾಗಾಗಿ ಯಾವಾಗಲೂ ಕಂಪ್ಲೇಂಟ್ಸ್ ಮಾಡೋರು ತುಂಬ ಜಾಸ್ತಿ ಸ್ಟ್ರೆಸ್ನಲ್ಲೇ ಇರ್ತಾರೆ. ನಮ್ಮ ಮಾತುಗಳು ನಮ್ಮ ಮನಸ್ಸಿನ ಪ್ರೋಗ್ರಾಮ್ಸ್ ಆಗಿಬಿಡುತ್ತೆ. ಹಾಗಾದರೆ ಪಾಸಿಟಿವ್ ಅಫರ್ಮೇಷನ್ಸ್ ಸಾಕಾಗೋದಿಲ್ವಾ ಅಂದರೆ ಸಾಕಾಗೋದಿಲ್ಲ. ಯಾಕೆಂದರೆ ನಮ್ಮ ಬಾಡಿ ಇನ್ನೂ ಸ್ಟ್ರೆಸ್ ಮೋಡ್ನಲ್ಲೇ ಇದ್ದಾಗ ನಮ್ಮ ಬ್ರೈನ್ ಹೊಸ ಪ್ರೋಗ್ರಾಮಿಂಗ್ನ ಸ್ವೀಕಾರ ಮಾಡಲ್ಲ. ಈಗ ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಿಮ್ಮ ಹಿಂದೆ ಒಂದು ಹುಲಿ ನಿಮ್ಮನ್ನು ಆಟಾಡಿಸ್ಕೊಂಡು ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ನಾನು ಬಂದು ನಿಮ್ಮ ಹತ್ರ, ನೀನು ಸೇಫ್ ಆಗಿದೆಯಾ, ನೀನು ಸಂತೋಷವಾಗಿದೆಯಾ, ಇದನ್ನೇ ನೀನು ರಿಪೀಟೆಡಾಗಿ ಹೇಳ್ತಾ ಇರು ಅಂತ ಹೇಳಿದಾಗ ನಿಮ್ಮ ಬ್ರೈನ್ ಆ ಮಾತುಗಳನ್ನು ಕೇಳಿಸ್ಕೊಳ್ಳುತ್ತಾ? ಇಲ್ಲ ಅಲ್ವಾ? ಯಾಕೆಂದರೆ ಆಗ ನಿಮಗೆ ಸರ್ವೈವಲ್ ಮುಖ್ಯ. ನಮ್ಮ ಜೀವನದಲ್ಲಿ ಕೂಡ ಅದೇ ಥರ. ನಾವು ಯಾವಾಗಲೂ ಸ್ಟ್ರೆಸ್ಸಲ್ಲೇ ಇದ್ದಾಗ ನಮ್ಮ ಬ್ರೈನ್ಗೆ ಬದಲಾವಣೆಗಿಂತ ಸೇಫ್ಟಿ ಮುಖ್ಯ ಆಗುತ್ತೆ. ಹಾಗಾಗಿ ಮೊದಲು ರಿಲ್ಯಾಕ್ಸ್ ಆಗಬೇಕು. ಸೊ ನಾನು ಯಾವಾಗಲೂ ನಿಮಗೆ ಹೇಳೋದು, ಅಫರ್ಮೇಷನ್ಸ್ಗಿಂತ ಮೊದಲು ರಿಲ್ಯಾಕ್ಸೇಷನ್ ಬೇಕು ಅಂತ. ಈಗ ನಾನು ನಿಮಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಒಂದು ಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ. 3 ಅಥವಾ ಒಂದು 5-6 ಸಲ ನಿಧಾನವಾಗಿ ಸ್ಲೋ ಬ್ರೀತಿಂಗ್ ಮಾಡಿ. ಆಮೇಲೆ 10ರಿಂದ 1ರವರೆಗೆ ರಿವರ್ಸ್ ಕೌಂಟಿಂಗ್ ಮಾಡಿ. 10, 9, 8 ಈ ಥರ.
ಇದರಿಂದ ನಿಮ್ಮ ಮೈಂಡ್ ನಿಧಾನವಾಗಿ ಕಾಮ್ ಆಗುತ್ತೆ. ಇದನ್ನೇ ಕೆಲವರು ಆಲ್ಫಾ ಸ್ಟೇಟ್ ಅಂತ ಕರೀತಾರೆ, ಅಂದರೆ ಬ್ರೈನ್ ರಿಲ್ಯಾಕ್ಸ್ ಆಗೋ ಸ್ಥಿತಿ ಅಂತ. ಈ ಸಮಯದಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಹೊಸ ವಿಚಾರಗಳನ್ನು ಸುಲಭವಾಗಿ ಸ್ವೀಕಾರ ಮಾಡುತ್ತೆ. ಈಗ ಪ್ರಶ್ನೆ, ಯಾವ ಅಫರ್ಮೇಷನ್ ಹೇಳ್ಕೋಬೇಕು ಅಂತ. ನನ್ನ ಸಲಹೆ ಏನು ಗೊತ್ತಾ, ಪ್ರತಿದಿನ ಹೊಸ ಅಫರ್ಮೇಷನ್ನ ಹೇಳಬೇಡಿ, ಒಂದೇ ಒಂದು ಪವರ್ಫುಲ್ ಅಫರ್ಮೇಷನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ನಾನಿವತ್ತು ನಿಮ್ಗೊಂದು ಅಫರ್ಮೇಷನ್ ಸಜೆಸ್ಟ್ ಮಾಡಲಾ? ಐ ಆಮ್ ವರ್ತಿ ಆಫ್ ಲವ್, ಪೀಸ್ ಆ್ಯಂಡ್ ಸಕ್ಸಸ್. ಇದನ್ನು ಕನ್ನಡದಲ್ಲಿ, ನಾನು ಪ್ರೀತಿ, ಶಾಂತಿ ಮತ್ತು ಯಶಸ್ಸಿಗೆ ಅರ್ಹನು ಅಥವಾ ಅರ್ಹಳು. ಈ ಅಫರ್ಮೇಷನ್ ಯಾಕೆ ಪವರ್ಫುಲ್ ಆಗಿದೆ ಗೊತ್ತಾ? ಯಾಕೆಂದರೆ ತುಂಬ ಜನರ ಮೂಲ ಸಮಸ್ಯೆ ಏನು ಗೊತ್ತಾ, ನಾನು ಅರ್ಹನಲ್ಲ ಅನ್ನೋ ಅದು ಅವರಿಗೆ ಗೊತ್ತಿಲ್ಲದೆ ಒಳಗೆ ಪ್ರೋಗ್ರಾಮ್ ಆಗಿರೋದು. ಅದು ರಿಲೇಷನ್ಶಿಪ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಮನಿ ಆಗಿರ್ಬೋದು, ಎಲ್ಲದರ ಹಿಂದೆ ಇರುವಂಥ ರೂಟ್ ಬಿಲೀಫ್ ಇದಾಗಿರ್ಬೋದು. ಆದ್ದರಿಂದ ವರ್ತಿನೆಸ್ ಹೀಲ್ ಆದಾಗಲೇ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಬದಲಾವಣೆ ಬರೋದು ಸುಲಭ ಆಗುತ್ತೆ. ಈಗ ಇನ್ನೊಂದು ಮುಖ್ಯ ವಿಷಯ, ಅಫರ್ಮೇಷನ್ ಹೇಳುವಾಗ ಕೇವಲ ಬಾಯಿಂದ ಹೇಳ್ಕೊಬೇಡಿ, ಫೀಲಿಂಗಿಂದ ಹೇಳ್ಕೊಳ್ಳಿ. ನೀವು ಈಗಾಗಲೇ ಶಾಂತಿಯಾಗಿದ್ದೀರಾ ಅಂತ ಅನುಭವ ಮಾಡ್ಕೊಳ್ಳಿ. ನೀವು ಆರೋಗ್ಯವಾಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಸಕ್ಸಸ್ ಪಡೆದಿದ್ದೀರಾ ಅಂತ ಮನಸ್ಸಿನಲ್ಲೇ ಒಂದು ಪಿಕ್ಚರನ್ನು ನೋಡ್ಕೊಳ್ಳಿ. ಯಾಕೆಂದರೆ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ಪದಗಳಿಗಿಂತ ಎಮೋಷನ್ಸೇ ಅದಕ್ಕೆ ಅರ್ಥ ಆಗೋದು. ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಕೇಳಿದ್ರೆ, ಮಿನಿಮಮ್ 21 ದಿನ. ಪ್ರತಿದಿನ ಅದೇ ಸಮಯದಲ್ಲಿ ಒಂದೇ ದಿನ ಒಂದು ಟೈಮ್ ಅಂತ ಆಯ್ಕೆ ಮಾಡ್ಕೊಂಬಿಡಿ. ಪ್ರತಿದಿನ ಅದೇ ಟೈಮಲ್ಲೇ ಮಾಡಿ. ಒಂದಿನ ಮಾಡಿ ಬಿಟ್ಬಿಡಬೇಡಿ. ಒಂದಿನ ಮಾಡಿಬಿಟ್ಟು ಇದು ಕೆಲಸ ಮಾಡುತ್ತಾ ಅಂತ ಅನ್ನಿಸ್ಬೋದು. ಡೇ 1 ನೀವು ಹೇಳ್ಕೊಂಡಾಗ ನಿಮ್ಮ ಒಳಗಿನ ಧ್ವನಿ ಹತ್ರ ಹೇಳ್ಬೋದು, ಅದು ನಿಮ್ಮ ಹಳೆ ಪ್ರೋಗ್ರಾಮ್ ಹತ್ರ ಹೇಳ್ತಾ ಇರೋದು. ಸೊ ಆ ಪ್ರೋಗ್ರಾಮಿಂಗ್ ಜೊತೆ ನಾವೀಗ ಹೋರಾಟ ಮಾಡ್ತೀವಿ. ಹೇಗೆ ಹೋರಾಟ ಮಾಡ್ತೀವಿ ಅಂದರೆ, ಈ ಥರ ಅದನ್ನು ಬಿಡದೆ 21 ದಿನ ಪ್ರಾಕ್ಟೀಸ್ ಮಾಡೋ ಹಾಗೆ. ಸೊ ನಿಮ್ಮ ಡೈಲಿ ರೊಟೀನ್ ಹೇಗಿರಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ, ಶಾಂತವಾಗಿ ಕೂತ್ಕೊಳ್ಳಿ, 3 ಆಳವಾದ ಉಸಿರನ್ನು ತಗೊಳ್ಳಿ, 10ರಿಂದ 1ರವರೆಗೆ ನಿಧಾನವಾಗಿ ಕೌಂಟ್ ಮಾಡಿ. ಅದಾದ ಮೇಲೆ ಅಫರ್ಮೇಷನ್ನ ಫೀಲಿಂಗ್ ಜೊತೆ ಹೇಳ್ಕೊಳ್ಳಿ. ಕೊನೆಯ ನಿಮಿಷದಲ್ಲಿ ನಿಮಗೇನು ಬೇಕೋ ಅದು ಈಗಾಗಲೇ ಸಿಕ್ಕಿರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡೋದಕ್ಕೆ ಕೇವಲ 10 ನಿಮಿಷ. ಆದರೆ ಇದನ್ನು ಪ್ರತಿದಿನ ಮಾಡಿದಾಗ ನಿಧಾನವಾಗಿ ನಿಮ್ಮ ಆಲೋಚನೆಗಳು ಬದಲಾಗುತ್ತೆ, ನಿಮ್ಮ ಮಾತು ಬದಲಾಗುತ್ತೆ, ನೀವು ಮಾಡುವಂಥ ಕೆಲಸಗಳು ಬದಲಾಗುತ್ತೆ, ನಿಮ್ಮ ಜೀವನ ಕೂಡ ಬದಲಾಗೋದಕ್ಕೆ ಶುರುವಾಗುತ್ತೆ. ಒಂದು ವಿಷಯ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹೀಲಿಂಗ್ ಅಂದರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದಲ್ಲ, ನಿಮ್ಮ ನಿಜವಾದ ಶಕ್ತಿಯನ್ನು ಮತ್ತೆ ನೆನಪಿಸ್ಕೊಳ್ಳೋದು. ನೀವು ದುರ್ಬಲವಾಗಿ ಹುಟ್ಟಿಲ್ಲ ಅಲ್ವಾ, ನೀವು ಭಯದಿಂದ ಹುಟ್ಟಿಲ್ಲ ಅಲ್ವಾ, ಭಯನ ಒಳಗಿಟ್ಕೊಂಡು ಹುಟ್ಟಿಲ್ಲ ತಾನೆ. ಜೀವನದಲ್ಲಿ ನಡೆದ ಅನುಭವಗಳು ನಿಮ್ಮ ಮನಸ್ಸಿನ ಮೇಲೆ ಕೆಲವು ಪ್ರೋಗ್ರಾಮಿಂಗ್ಸ್ನ ಮಾಡಿದೆ ಅಷ್ಟೇ. ಆ ಪ್ರೋಗ್ರಾಮಿಂಗ್ನ ನಿಧಾನವಾಗಿ ಬದಲಾಯಿಸ್ಬೋದು. ಇವತ್ತೇ ಈ ಪ್ರಾಕ್ಟೀಸ್ ಶುರು ಮಾಡಿ 21 ದಿನಗಳ ನಂತರ ನಿಮ್ಮ ಅನುಭವವನ್ನು ನನಗೆ ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಸ್ಥೈರ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ನಂತರ ನಾವು ವಿಡಿಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ಮುಗಿಸ್ಬಿಟ್ಟು ನಾನು ಹಿಂದೆ ಅಪ್ಲೋಡ್ ಮಾಡಿದಂಥ ಹೆಲ್ತ್ ಮೆಡಿಟೇಷನ್, ಹೋಪನೋಪನೋ ಪ್ಲಸ್ NLP ಮೆಡಿಟೇಷನ್ ಇದೆಯಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಈ ವಿಡಿಯೋಯಿಂದ ನೀವು ಹೇಗೆ ರಿಲ್ಯಾಕ್ಸ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ರಿ. ಸೊ ಆ ಮೆಡಿಟೇಷನ್ ಕೂಡ ಅದಾದಮೇಲೆ ಮಾಡಿದಾಗ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮಲ್ಲಿ ಚೇಂಜ್ ನೋಡ್ತೀರಾ. ನಿಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಕೆರಿಯರ್, ಮನಿ, ಎಲ್ಲ ಏರಿಯಾಸಲ್ಲಿ ತುಂಬ ಅದ್ಭುತವಾದ ಬದಲಾವಣೆಯನ್ನು ನೋಡ್ತೀರಾ. ಸೊ ಮುಂದಿನ ವಿಡಿಯೋಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.